ಆ ಗ್ರಾಮದ ಜನರು ಅಮಾವಾಸ್ಯೆ ಹುಣ್ಣಿಮೆ ಬಂತಂದ್ರೆ ಸಾಕಷ್ಟು ಭಯ ಪಡ್ತಾರೆ. ಯಾರೂ ಕೂಡ ಮನೆಯಿಂದ ಹೊರಗೆ ಬರೋದಿಲ್ಲ. ಒಂದು ವೇಳೆ ಮನೆಯಿಂದ ಹೊರಗೆ ಕಾಲಿಟ್ರೆ ಎಲ್ಲಿ ಕೆಡುಕಾಗುತ್ತೆ ಅನ್ನೋ ಭಯ ಕೂಡ ಆ ಗ್ರಾಮದ ಜನರಿಗಿದೆ. ಹಾಗಾದ್ರೆ ಇಷ್ಟೊಂದು ಭಯದ ವಾತಾವರಣ ಯಾವ ಗ್ರಾಮದಲ್ಲಿದೆ, ಯಾಕೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಾಮಾಚಾರದ ಕಾಟಕ್ಕೆ ಊರಿಗೆ ಊರೇ ಭಯ. ಮನೆಗಳ ಮುಂದೆ ಕುಂಕುಮ ಹಚ್ಚಿದ ನಿಂಬೆಹಣ್ಣು, ಕಿಡಿಗೇಡಿಗಳ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಹೀಗೆ ಎಲ್ಲೆಂದರಲ್ಲಿ ಬಿದ್ದ ಕುಂಕುಮ ಹಚ್ಚಿ ಮಂತ್ರಿಸಿದ ನಿಂಬೆಹಣ್ಣು. ಇಡೀ ಗ್ರಾಮದ ಜನರಲ್ಲಿ ಭಯದ ವಾತಾವರಣ. ವಾಮಾಚಾರ ಮಾಡಿದ ಕಿಡಿಗೇಡಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೂವಿನಮಡು ಗ್ರಾಮದಲ್ಲಿ. ಹೌದು, ಈ ಗ್ರಾಮದಲ್ಲಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಬಂತು ಅಂದ್ರೆ ಸಾಕು, ಗ್ರಾಮದ ಜನರಲ್ಲಿ ಏನೋ ಒಂದು ಭಯದ ವಾತಾವರಣ. ಯಾರೂ ಕೂಡ ಮನೆಯಿಂದ ಹೊರಬರಲು ಭಯ ಪಡುವಂತಾಗಿದೆ. ಇದಕ್ಕೆಲ್ಲಾ ಕಾರಣ ಕಳೆದ 1 ವರ್ಷದಿಂದ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಗ್ರಾಮದ 10ಕ್ಕೂ ಹೆಚ್ಚು ಮನೆಗಳ ಮುಂಭಾಗ ಮಂತ್ರಿಸಿದ ನಿಂಬೆಹಣ್ಣು ಇಟ್ಟು ಹೋಗುತ್ತಿದ್ದಾರೆ. ಇದರಿಂದ ಈ ಗ್ರಾಮದ ಜನರ ನೆಮ್ಮದಿಯೇ ಹಾಳಾಗಿದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಮನೆಯ ಮುಂಭಾಗ ಕಾರು, ಬೈಕ್ ಹಾಗೂ ಟ್ರ್ಯಾಕ್ಟರ್ಗಳ ಕೆಳಗೆ ಮಂತ್ರಿಸಿದ ನಿಂಬೆಹಣ್ಣು ಹಾಕಿ ಹೋಗ್ತಿದ್ದಾರೆ. ಇದರಿಂದ ಇಡೀ ಊರೇ ಭಯಭೀತಗೊಂಡಿದೆ. ಕೆಲವರ ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದ್ರೆ ಅನಾರೋಗ್ಯದಿಂದ ಬಳಲ್ತಿದ್ದಾರೆ. ಅಲ್ಲದೆ ಕೌಟುಂಬಿಕ ಕಲಹಗಳು ಕೂಡ ನಡೀತಿವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ಹುಣ್ಣಿಮೆಯ ದಿನದಂದೇ ಆರೋಗ್ಯವಾಗಿದ್ದ ಹಸುವೊಂದು ಏಕಾಏಕಿ ಸಾವನ್ನಪ್ಪಿದೆ. ಇಡೀ ಗ್ರಾಮದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅಮಾವಾಸ್ಯೆ ಹುಣ್ಣಿಮೆ ಬಂದ ಟೈಮಲ್ಲಿ ಮನೆ ಮುಂದೆ ನಿಂಬೆಹಣ್ಣು ಬರ್ತಿದ್ವು. ಹಾಗಾಗಿ ಯಾಕೆ ಹಿಂಗೆ ಹಾಕೈತೆ ಅಂತ ಗೊತ್ತಾಗ್ಲಿಕ್ಕೆ ರಾತ್ರಿ ನಾನು ದಾವಣಗೆರೆಯಿಂದ ಬಂದೆ. ಬಂದ್ಮೇಲೆ ಇವ್ನ ಯಾಕೆ ಹಿಂಗೆ ಅಡ್ಡಾಡ್ತಾನಂತ ಗೊತ್ತಾಯ್ತು. ನಮಗೇನು ನಮ್ಮ ಮನೆ ಬಾಕ್ಲಿ ಆಗ್ತಿದ್ನಲ್ಲ, ಅವ್ರ ಓಟ್ರಿಗೂ ನಾನು ಫೋನ್ ಮಾಡಿ, ಅಣ್ಣ ತಮ್ಮಳಿಗೆಲ್ಲ ಫೋನ್ ಮಾಡಿ ಕರೆದಾಗ ಒಬ್ರು ಮಂತೆಗೆ ಇಟ್ಟ ನೋಡಿದ್ವಿ. ಎಲ್ಲಾ ಕಡೆಯೂ ಕಂಟ್ರೋಲ್ ಆಗಿ ಹೊಡಿತು. ಎಲ್ಲ ಇಟ್ಟು ನೋಡಿ ಹಂಗ ಓಡ ಬಿದ್ಬಿಟ್ಟ. ರಾತ್ರಿ ಪೊಲೀಸ್ನ ಕರೆಸಿದ್ವಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ್ವಿ. ಬಂದು ಅವ್ನ ಮನೆ ಬಾಕ್ಲಿಗೆ ಹೋಗಿ ಹೇಳಿ ಬಂದರೆ ನಾಳೆ 10 ಗಂಟೆ 10:30 ಸ್ಟೇಷನ್ಗೆ ಬರ್ಬೇಕಂತ. ನಮ್ಮ ಮನೆಯವರು ಹೆಣ್ಮಕ್ಳು ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಮನೆಗಿರಲ್ಲ, ಬಿಟ್ಟೋಕರೆ. ನನಗೆ ಸತತ 1.5 ತಿಂಗಳು ಕೈ ಕಾಲದ್ದಿಲ್ಲ ಅಂತ ದ್ವೇಷ ಏನೈತಿ. ಇನ್ನು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಈ ರೀತಿಯಾದ ಘಟನೆಗಳು ನಡೆಯುತ್ತಿದ್ದು, ಇದನ್ನು ಕಂಡು ಹಿಡಿಯಲು ಗ್ರಾಮದ ಕೆಲ ಯುವಕರು ರಾತ್ರಿ ಇಡೀ ಕಾದಿದ್ದಾರೆ. ಇಡೀ ಗ್ರಾಮದ ವ್ಯಕ್ತಿಯೊಬ್ಬ ಈ ವಾಮಾಚಾರ ಮಾಡಿದ್ದಾನೆ ಎನ್ನುವ ಆರೋಪವನ್ನು ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಕಳೆದ ರಾತ್ರಿ ಗ್ರಾಮದ ರಾಜಪ್ಪ ಎನ್ನುವ ವ್ಯಕ್ತಿ 10ಕ್ಕೂ ಹೆಚ್ಚು ಮನೆಗಳ ಮುಂಭಾಗ ವಾಹನಗಳ ಕೆಳಗೆ ಮಂತ್ರಿಸಿದ ನಿಂಬೆಹಣ್ಣು ಹಾಕಿ ಹೋಗುತ್ತಿದ್ದಾಗ ಗ್ರಾಮಸ್ಥರು ನೋಡಿ ಹದಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜಮೀನು ವಿಚಾರಕ್ಕೆ ಸಂಬಂಧಿಸಿದ ಗ್ರಾಮದ ಕೆಲ ಕುಟುಂಬಗಳ ಜೊತೆ ಜಗಳ ಮಾಡಿಕೊಂಡಿದ್ದ, ಆದ್ದರಿಂದ ಈ ರೀತಿ ಕೃತ್ಯ ನಡೆಸುತ್ತಿದ್ದಾನೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಜಮೀನುಗಳಿಗೆ ಹೋಗುವ ದಾರಿಯಲ್ಲಿ ರಂಗೋಲಿಯಿಂದ ಕುಂಡಲ ಬಿಡಿಸಿ ಕುಂಕುಮ ಗೊಂಬೆ ಇಟ್ಟು ವಾಮಾಚಾರ ಮಾಡುತ್ತಿದ್ದಾರೆ. ವಾಮಾಚಾರ ಕಾಟದಿಂದ ನಮ್ಮನ್ನು ರಕ್ಷಿಸಿ ಎಂದು ಗ್ರಾಮಸ್ಥರು ಗೋಳಾಡುತ್ತಿದ್ದಾರೆ. ನಮ್ಮ ಮನೆಯವರು ಅದನ್ನ ಇಟ್ಟಾದ್ಮೇಲೆ ರಾತ್ರಿ ಹೊತ್ತು ನಿದ್ದೆನೆ ಮಾಡಲ್ಲ ಸರ್. ಎದ್ದೆದ್ದು ಕೂತ್ಕೊಳ್ಳೋದು, ಗ್ಯಾಸ್ಟ್ರಿಕ್ ಇದ್ಕಿದ್ದಂಗೆ ಸ್ಟಾರ್ಟ್ ಆಗೋದು, BP ಶುಗರ್ ಜಾಸ್ತಿ ಆಗೋದು, ಹಿಂಗೆಲ್ಲ ಆಗ್ತಾಯಿತ್ತು ಸರ್. ಭಾಳ ತೊಂದರೆ ಆಗುತ್ತೆ ನಮ್ಮ ಮನೆ. ಇದು ಮೂರನೇ ಟೈಮ್ ಸಹ ಇಟ್ಟಿರೋದು. ಆಮೇಲೆ ನಮಗೆ ಕಾಲು ಬರೋದಿಲ್ಲ ಸರ್ ಓಡಾಡೋಕ್ಕೆ. ಫಸ್ಟ್ ಎಲ್ಲ ಚೆನ್ನಾಗಿ ಓಡಾಡ್ತಿದ್ವಿ, ಈಗ ಅಪ್ಪುಟ್ಟು ಕಾಲೇ ಬರಲ್ಲ ಸರ್. ನಮ್ಮ ಮನೆಗೆ ಸಣ್ಣ ಮಕ್ಕಳಿದ್ದಾವೆ, ಸೊಸೆಯರಿದ್ದಾರೆ, ಭಾಳ ಹೆದರ್ಕಿಂತಿದ್ದಾರೆ ಸರ್. 6 ವರ್ಷಗಳಿಂದ ಈ ವಾಮಾಚಾರದ ಆಕ್ಟಿವಿಟೀಸ್ ಇಲ್ಲಿ ಭಾಳ ಎಗ್ಗಿಲ್ದೆ ನಡೀತಾ ಇದೆ. ಮನೆ ಹತ್ರ ಅಮಾವಾಸ್ಯೆ ಬರಲಿ ಹುಣ್ಣಿಮೆ ಬರಲಿ ಅವ್ರ ಮನೆ ಹತ್ರ ನಿಂಬೆಹಣ್ಣು ತಂದಿಡೋದು, ಇಲ್ಲ ಅವ್ರು ಹೊಲಕ್ಕೆ ಹೋಗೋ ದಾರಿ ಒಳಗೆ ಅವ್ರಿಗೆ ರಂಗ ಹಾಕೋದು, ಇನ್ನೇನೋ ವಾಮಾಚಾರದ ಆಕ್ಟಿವಿಟೀಸ್ ಮಾಡೋದು, ಇದು ಸುಮಾರು ದಿನದಿಂದನೂ ನಡೀತಾ ಇದೆ. ಅವ್ರ ಮನೆಯಲ್ಲಿ ಅನಾರೋಗ್ಯಕ್ಕೆ ಬಿದ್ದು ಇವತ್ತು ಇವ್ರು ಮಹೇಶ್ವರಪ್ಪ ಅಂತೇಳಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಬಟ್ ಅಲ್ಲಿ ಏನು ರಿಪೋರ್ಟ್ನಾಗೆ ಎಲ್ಲ ಕ್ಲಿಯರ್ ಇದೆ. ಬಟ್ ಅವ್ರಿಗೆ ಆಗ ಹಿಂಸೆ ಯಾರಿಗೂ ಗೊತ್ತು? ಇವೆಲ್ಲ ವಾಮಾಚಾರದ ಆಕ್ಟಿವಿಟೀಸ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಹಾಗಾಗಿ ಅವ್ರ ಮನೆಯವರು ರಾತ್ರಿ ಎಲ್ಲ ಕಾದು ಆತನ ಖಂಡಿಸಿದ್ದಾರೆ. ಆತ ಇವ್ರಿಗೆ ಭಯ ಬಿದ್ಕೊಂಡು ಇವ್ರು ಬಂದ ತಕ್ಷಣ ಓಡೋಗಿದ್ದಾನೆ. ಒಟ್ಟಾರೆಯಾಗಿ ಹೂವಿನಮಡು ಗ್ರಾಮದಲ್ಲಿ ವಾಮಾಚಾರದ ಭಯ ನಿರ್ಮಾಣವಾಗಿದೆ. ವಾಮಾಚಾರ ಮಾಡಿದ ವ್ಯಕ್ತಿಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.